ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಟೈಮ್ ಬಂದು 6:15 ಸೊ ಬನ್ನಿ ಬೇಗ ಬೇಗ ಹೋಗೋಣ, ತಿಂಡಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಮಗು ಇನ್ನು ಮಲಗಿದೆ. ಈ ಕಡೆ ನನ್ನ ಮಗ ಡೀಪ್ ಸ್ಲೀಪಲ್ಲಿ ಇದ್ದಾನೆ. ಬಟ್ ಆ ಕಡೆ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಒಂದ್ಸಲ ಎದ್ದು ರೆಸ್ಟ್ ರೂಮ್ಸ್ಗೆಲ್ಲ ಹೋಗಿ ಇವಾಗ ಡೀಪ್ ಸ್ಲೀಪಿಗೆ ಹೋಗಿದ್ದಾರೆ. ನೋಡ್ಬೋದಾ ನೀವು? ಸೊ ಇವ್ರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ ನಾವು ಹೋಗಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೆಳಗಡೆ ನನ್ನ ಗಂಡ ಸಹ ಡೀಪ್ ಸ್ಲೀಪಲ್ಲಿ ಇದ್ದಾನೆ. ಗೈಸ್, ಬೆಳಕಾಗೋಗಿದೆ. ಬನ್ನಿ ಬಟ್ಟೆ ನೆನೆ ಹಾಕೋಣ. ಲೇಟ್ ಆಯ್ತು ಅನ್ಸುತ್ತೆ ಎದ್ದಿದ್ದು. ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ. ಹೀಗೆ ನನ್ನ ಫ್ರೆಂಡ್ ಅಜ್ಜಿ ಜೊತೆ ಮಾತಾಡುವಾಗ ಅವಳು ನಂಗೊಂದು ವಿಷಯ ಹೇಳಿದ್ಲು. ನೀನು ನಿನ್ನ ಗಂಡಂಗೆ ಎದ್ರುಕೋತೀಯಾ ಅಲ್ವಾ ಅಂತ. ಅದಕ್ಕೆ ಆನ್ಸರ್ ಹೇಳ್ತೀನಿ ಬನ್ನಿ. ಇಲ್ಲ ಗೈಸ್, ನಿಜಕ್ಕೂ ನಾನು ನನ್ನ ಗಂಡಂಗೆ ಎದ್ರುಕೊಳಲ್ಲ. ಬಟ್ ನಾನು ಯಾಕೆ ಅವನಿದ್ದಾಗ ವಿಡಿಯೋಸ್ ಮಾಡಲ್ಲ ಅಥವಾ ಏನೇ ಆಗಿರ್ಬೋದು, ಯಾಕೆ ಅಂದರೆ ಅವನ ಮನಸ್ಥಿತಿನ ಹಾಳು ಮಾಡಬಾರ್ದು, ಅವನು ಚೆನ್ನಾಗಿರ್ಬೇಕು, ಅವನು ನಗ್ನಗ್ತಾ ಇರಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಅವನ ಮುಂದೆ ಅವನಿಗೆ ಬೇಕಿಲ್ದಿರೋ ಆ್ಯಕ್ಟಿವಿಟೀಸ್ನ ನಾನು ಮಾಡೋದಿಲ್ಲ ಅಷ್ಟೇ. ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಗಂಡ ಅಂದರೆ ನಂಗೆ ನಿಜಕ್ಕೂ ಭಯ ಇಲ್ಲ. ಬಟ್ ಯಾಕೆ ಆಯಿತು, ಬನ್ನಿ ಹೋಗೋಣ. ಇವಾಗ ಅಡುಗೆ ಮನೆ ಕೆಲಸ ಮಾಡೋಣ. ಇವತ್ತು ಏನು ತಿಂಡಿ ಗೊತ್ತಾ? ಇವತ್ತು ಮೆಂತ್ಯ ದೋಸೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಿಲ್ಕವರೆಕಾಳು ಸಾರು ಮಾಡ್ತಾಯಿದ್ದೀನಿ. ಸೊ ಸಾರು ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಬೆಳಗ್ಗೆಗೂ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಕೆಲಸ ಕಮ್ಮಿ ಆಗುತ್ತೆ ಅಲ್ವಾ? ಸೊ ಬನ್ನಿ ಮಾಡೋಣ. ಆ್ಯಂಡ್ ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ, ಬೇಗ ಬೇಗ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಿಡೋಣ ಅಲ್ಲ. ಬನ್ನಿ. ಇವಾಗ ಸಾರು ಮಾಡಬೇಕು ಅಲ್ವಾ, ಹಾಗಾಗಿ ಕಾಯಿ ಬೇಕು. ಕಾಯಿ ಇತ್ತು ಬಟ್ ಅದು ಸ್ವಲ್ಪ ಹಳೇದಾಗಿತ್ತು, ಹಾಗಾಗಿ ಹೊಸ ಕಾಯಿನ ಏನದು ಎಡ್ಕೊಂಡು ತುರ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಾಗಾಗಿ ಫಸ್ಟ್ ಇವಾಗ ಹೋಗಿ ನಾನು ಕಾಯಿನ ತಗೊಂಡು ಬಂದು ಆ್ಯಂಡ್ ದಸಿನ ತಗೊಂಡು ಕಾಯಿನ ಹೆಡ್ಕೋಬೇಕು. ಸೊ ಕಾಯಿ ಅಗೈನ್ ದಸಿನ ತಗೋಬೇಕು ಅಂದರೆ ನಾನು ಅಲ್ಲಿ ಏನದು ನಮ್ಮದು ಮೋಟಾರ್ದು ರೂಮ್ ಇದೆಯಲ್ಲ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗೋಕ್ಕೆ ನಿಮಗೆ ಗೊತ್ತು ನಾನು ಭಯ ಪಡ್ತೀನಿ ಅಂತ. ಸೊ ಹಾಗಾಗಿ ತುಂಬ ಜೀವ ಕೈಯಲ್ಲೇ ಇಟ್ಕೊಂಡು ಅಥವಾ ಭಯ ಕೈಯಲ್ಲೇ ಇಟ್ಕೊಂಡು ನಾನು ಹೋಗ್ತೀನಿ. ಬಟ್ ಸಮ್ಟೈಮ್ಸ್ ಅದು ಮರ್ತು ಬಿಟ್ಟಿರ್ತೀನಿ ನಾನು, ಸಮ್ಟೈಮ್ಸ್ ನೆನಪಾಗತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದರೆ ಸಾಕಾ, ಇಲ್ಲೆಲ್ಲ ಸೆಟ್ ಮಾಡ್ಕೋಬೇಕಲ್ಲ ಮೊಬೈಲ್ನ, ಎಲ್ಲ ಸೆಟ್ ಮಾಡಿಕೊಂಡು ಬಂದೆ. ಬಿಕಾಸ್ ನನಗೆ ಅಂತ ಯಾರೂ ಪರ್ಸ್ನಲ್ ಕ್ಯಾಮ್ರಾಮ್ಯಾನ್ ಇಲ್ಲ. ಆ್ಯಂಡ್ ಎಲ್ಲ ಕಡೆ ನಾನು ಏನದು ಹೋಲ್ಡರ್ಸು ಅಥವಾ ಏನದು ಟ್ರೈಪಾಡ್ ಸ್ಟ್ಯಾಂಡು ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಬಿಕಾಸ್ ಅದೆಲ್ಲ ನನ್ನ ಕೈಯಲ್ಲಿ ನನ್ನ ಸುತ್ತಮುತ್ತ ನೋಡಿದ್ರೆ ಮತ್ತೆ ನನ್ನ ಗಂಡ ಏನದು ಕಿರಿಕಿರಿ ಮಾಡ್ತಾನೆ ಅಥವಾ ಕಿರಿಕಿರಿ ಆಗ್ತಾನೆ. ಸೊ ಅವೆಲ್ಲ ನನಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಏನು ಮಾಡಬೇಕು, ಆದಷ್ಟು ಕೂಲಾಗಿ ಯಾರಿಗೂ ತೊಂದರೆ ಆಗದೆ ಇರೋ ಥರ ನಾನು ನನ್ನ ಕೆಲಸನ ಮತ್ತು ನನ್ನ ಇಷ್ಟ ಕಷ್ಟಗಳನ್ನ ನೋಡ್ಕೋಬೇಕು. ಸೊ ಅದನ್ನೇ ನಾನು ಸಹ ಮಾಡ್ತಾ ಇರೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಜನ ಹೇಳ್ಬೋದು, ನಿಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಅಲ್ಲ, ಸೊ ನೀವು ಇದನ್ನೆಲ್ಲ ಬಿಟ್ಬಿಡಿ ಅಂತ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ಗೆ ನಾನು ಇಷ್ಟ ಇಲ್ಲ ಹಾಗನ್ಬಿಟ್ಟು ಬಿಟ್ಬಿಟ್ಟು ಹೋಗೋಕ್ಕಾಗತ್ತಾ? ಹಾಗನ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇದು ಇಷ್ಟ ಇಲ್ಲ ಅಂತ ನಾನು ಬಿಟ್ಟರೆ ಅವ್ನು ನನ್ನ ಇಷ್ಟ ಕಷ್ಟಗಳನ್ನ ನೋಡಿಕೊಂಡು ನನ್ನ ಜೊತೆನೇ ಇರ್ತಾನ? ಅದೆಲ್ಲ ಆಗದೆ ಇರೋ ಮಾತುಗಳು. ಸೊ ಹಾಗಿರುವಾಗ ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಟು ನಮಗೇನು ಬೇಕು ಅದನ್ನು ಮಾಡ್ಕೋಬೇಕು. ಅದರಲ್ಲೂ ಕಷ್ಟಗಳು ಆಗ್ತಾ ಇದ್ದಾವೆ ಅಂದರೆ ಸ್ವಲ್ಪ ಏನದು ಅದನ್ನೆಲ್ಲ ಹೇಗೆ ತಡ್ಕೋಬೇಕು ಅಥವಾ ಅದನ್ನೆಲ್ಲ ಹೇಗೆ ಬೇರ್ ಮಾಡಬೇಕು ಅದನ್ನು ಕಲ್ತ್ಕೋಬೇಕು. ಸೊ ಎಲ್ಲದಕ್ಕೂ ಬಿಟ್ಟು ಹೋಗೋದೇ ಒಂದೇ ಸೊಲ್ಯೂಷನ್ ಅಲ್ಲ.
ಅದನ್ನೆಲ್ಲ ನಾವು ಹೇಗೆ ಬೇರ್ ಮಾಡಿಕೊಂಡು ಆ ಸಿಚುಯೇಷನ್ನ ಫೇಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಮಾಡ್ತಾ ಇರೋದು ಸಹ ಅದನ್ನೇ. ನನಗಿಲ್ಲಿ ಆಗಲ್ಲ, ಇಲ್ಲಿ ಈ ವ್ಯಾಲ್ಯೂ ಇಲ್ಲ, ಅಥವಾ ಇಲ್ಲಿ ಏನು ರೆಕಗ್ನಿಷನ್ ಇಲ್ಲ, ಪ್ರೀತಿ ಇಲ್ಲ, ಒಂದು ವಾತ್ಸಲ್ಯ ಇಲ್ಲ, ಪ್ರತಿಯೊಂದು ನನಗೆ ಎಲ್ಲ ಗೊತ್ತು. ಆದ್ರೂ ಸಹ ಇಲ್ಲೇ ಇದ್ದೀನಿ. ಯಾಕೆ ಅಂದ್ರೆ ಎಲ್ಲಿ ಅದು ಯಾವುದು ಇಲ್ಲ ಅಲ್ಲ, ಅದೆಲ್ಲ ಮತ್ತೆ ಬರ್ಬೇಕು. ಬರುತ್ತೋ ಬಿಡುತ್ತೋ ಬೇರೆ ವಿಷಯ. ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕ್ಬೇಕು. ಆ್ಯಂಡ್ ಇದರಿಂದ ನಷ್ಟ ಅಂತೂ ಇಲ್ಲ. ನಷ್ಟ ಆಗೋದಾದ್ರೆ ಅದು ನನಗೆ ಆಗ್ಬೇಕು. ಸೊ ಆಗ್ಲಿ, ನನ್ನಿಂದ ಅಕ್ಕಪಕ್ಕ ಇರೋರು ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾರ. ಅಟ್ಲೀಸ್ಟ್ ನಾನು ನನ್ನ ಗಂಡನ ಜೊತೆ ಇದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮನ ಮನ್ಸಿಗೆ ಸಮಾಧಾನ ಇರತ್ತಾ, ಆ್ಯಂಡ್ ನನ್ನ ಮಗಂಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇರತ್ತಾ, ಅವ್ರ ಅಪ್ಪ ಅಮ್ಮ ಜೊತೆಲಿದ್ದಾರೆ, ಅವನು ಈಗ ಗಂಡ ಬಿಟ್ಟೋಳು ಅಥವಾ ಸಿಂಗಲ್ ಪ್ಯಾರೆಂಟ್ ಅನ್ನೋದಕ್ಕಿಂತ ಜೊತೆಲಿದ್ದೀವಪ್ಪ ಅನ್ನೋದು ಸಮಾಧಾನದ ವಿಷಯ ಅಲ್ಲ. ಸೊ ಹೀಗೆ ನನ್ನಿಂದ ಅಕ್ಕಪಕ್ಕದವ್ರಿಗೆ, ನನ್ನ ಜೊತೆಲಿರೋರಿಗೆ ಅನುಕೂಲ ಆಗತ್ತೆ, ಸಮಾಧಾನ ಆಗತ್ತೆ ಅಂದ್ರೆ ಕೆಲವೊಂದು ನೋವುಗಳ್ನ ಬೇರ್ ಮಾಡ್ಲೇಬೇಕು. ಸೊ ಅದೇ ಪ್ರಾಸೆಸ್ ಅಲ್ಲಿ ನಾನಿದ್ದೀನಿ ಅಷ್ಟೇ. ಕಾಯಿ ಇಟ್ಕೊಂಡಾಯ್ತು. ಕಾಯಿ ಇತ್ತು, ಅದು ಸ್ವಲ್ಪ ಚೆನ್ನಾಗಿಲ್ಲ, ಹಳೇದಾಗಿದೆ. ಸೊ ಹೊಸ ಕಾಯಿ ಇಟ್ಕೊಂಡಿದ್ದೀನಿ. ಗೈಸ್, ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಏನು ಸಾರು ಗೊತ್ತಾ? ಚಿಲ್ಕೋರೆ ಕಾಳು ಸಾರು. ಏನು ಮಾಡ್ತಾಯಿದ್ದೆ ಮಗ? ನೋಡಿ, ನಮ್ಮಮ್ಮ ಚಿಲ್ಕಿಸ್ಕೊಟ್ಟಿದ್ದಾರೆ ಕಾಳನ್ನ. ಸೊ ಅದನ್ನೇ ಸಾರು ಮಾಡ್ತಾ ಇದ್ದೀನಿ. ಖಾರ ಸಹ ರುಬ್ಕೊಂಡಾಗಿದೆ. ಚಿಂಟುಗೆ ಹಾಲು ರೆಡಿ ಮಾಡಿದ್ದೀನಿ. ಇದು ಚಿಂಟುಗೆ ಕಲರ್ ಡ್ರೆಸ್. ಯಾಕೆ ಅಂದರೆ ಅವ್ರ ಸ್ಕೂಲಲ್ಲಿ ಸೆಂಡ್ ಆಫ್ ಇದೆಯಂತೆ 10th ಮಕ್ಕಳಿಗೆ. ಅಲ್ಲಮ್ಮ ಅಲ್ಲ ಬಂಗಲ್ಲ, ಮಗು ಎದ್ದು ಓದ್ಕೊಂಡು ಬಂದಿದೆ. ಒಂದು ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಹುಷಾರ, ಮುಖ ಹೆಂಗ್ ಮಾಡ್ಕೋತೀಯ ನೋಡು. ಇವತ್ತು ರುಬ್ಬುವಾಗ ಖಾರದ ಪುಡಿ ಹಾಕ್ಕೊಂಡಿಲ್ಲ, ಆಮೇಲೆ ಹಾಕೋಣ ಅಂತ. ಯಾಕೆ ಅಂದರೆ ಅದು ಮೇಲ್ಗಡೆ ಫ್ರಿಜ್ಜಲ್ಲಿತ್ತು. ಸೊ ತೊಗೊಂಬಂದಿರಲಿಲ್ಲ, ಅದಕ್ಕೆ ಹಾಗೆ ಮಸಾಲ ರುಬ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಟೇಸ್ಟ್. ಇವಾಗ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಖಾರದ ಪುಡಿ. ಈ ಟೈಮಲ್ಲೇ ನಮ್ಮ ಅಮ್ಮ ಬಂದರು. ಆವಾಗ ನನಗೆ ನೆನಪಾಯಿತು ಚಕ್ಕೆ ಲವಂಗನೇ ಹಾಕಿಲ್ಲ ಅಂತ. ಆದರೂ ಸಹ ಬಂದ ಧೈರ್ಯದಲ್ಲಿ ನೋಡೋಣ, ಅದಿಲ್ಲ ಅಂದರೂ ಹೇಗೆ ಬರುತ್ತೆ, ಮಾಡಿ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಕೆಲವೊಂದು ಮಿಸ್ಟೇಕ್ಸ್ ನಾವು ಹೀಗೆ ಮಾಡ್ತೀವಿ, ನಮಗೆ ಗೊತ್ತಿರುತ್ತೆ ಅದು ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಆದರೂ ಸಹ ನೋಡೋಣ ಏನಾಗುತ್ತೆ ಅಂತ ಅನ್ಕೋತೀವಿ. ಆವಾಗಲೇ ಅದು ಏನಾದರೂ ಎಡವಟ್ಟಾಗಿರುತ್ತೆ. ನಾನು ಈ ಮೊಮೆಂಟಲ್ಲೂ ಆ್ಯಕ್ಚುಲಿ ಅದನ್ನು ಪುಡಿ ಮಾಡಿ ಏನಾದರೂ ಮಾಡ್ಬೋದಿತ್ತು, ಬಟ್ ನಾನು ಮಾಡಲಿಲ್ಲ. ಸೊ ಅದಕ್ಕೆ ಏನಾಯಿತು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಕಾಫಿ ರೆಡಿ ಆಯಿತು, ಅಮ್ಮನೂ ಬಂದಿದ್ದಾರೆ, ಇಬ್ಬರು ಕಾಫಿ ಕುಡಿತಾ ಇದ್ದೀವಿ. ನನಗೇನು ಇದೇನು ಅಷ್ಟು ಟೇಸ್ಟ್ ಅನಿಸಲ್ಲ, ಒಂಥರ ಬರೀ ಹಾಲು ಕುಡ್ದಂಗೆ ಆಗುತ್ತೆ. ನೋಡಿ ಬೆಳ್ಳಗೆ ಇದೆ. ಇನ್ಸ್ಟಂಟ್ ಕಾಫಿ ಗಾಯ್ಸ್. ಕಾಫಿ ಪುಡಿ ಖಾಲಿ ಆಗೋಯ್ತು. ನೆಸ್ಕಾಫೆ. ಸಾರು ಕುದೀತಾ ಇದೆ. ಸೊ ಇವಾಗ ನಾವು ಕುಕ್ಕರ್ ಮಸಾಲ ಹಾಕೋಣ. ಇನ್ನೊಂದು ವಿಷಲ್ ಬಂದರೆ ಸಾರು ಆದ ಹಾಗೆ. ಸೊ ಐ ಆಮ್ ವೇಟಿಂಗ್. ಕೆಲವೊಂದು ವಿಷಯಗಳ್ನ ಗೊತ್ತಿದ್ದು ಎಡವ್ತೀನಿ. ಆ್ಯಕ್ಚುಲಿ ನನಗೆ ಗೊತ್ತಿತ್ತು ಕಾಫಿ ಪುಡಿ ಖಾಲಿ ಆಗತ್ತೆ ಅಂತ. ನಾನು ತುಂಬ ದಿನದಿಂದನೇ ಇನ್ನೊಂದು ಪ್ಯಾಕ್ ತಂದಿಡ್ಕೋಬೇಕು,
ಅಂತ ಅನ್ಕೋತಾನೆ ಇದ್ದೆ. ಬಟ್ ಒಂದ್ಸಲ ಟ್ರೈ ಸಹ ಮಾಡಿದೆ. ಅಲ್ಲಿ ಕಾಫಿ ಪುಡಿ ಇರಲಿಲ್ಲ ನಾನು ಕೇಳಿದ್ದು. ಬಟ್ ಬೇರೆ ಕಾಫಿ ಪುಡಿ ಇತ್ತು. ಬಟ್ ಅದನ್ನ ನಾನು ತಗೊಳ್ಳಿಲ್ಲ. ಸೊ ಇನ್ನೊಂದ್ಸಲ ಬೇರೆ ಕಡೆ ಹೋಗಿ ಕೇಳಿದೆ. ಇನ್ನೊಂದು ದಿನ ಅವಾಗ್ಲೂ ಸಹ ಅಲ್ಲಿ ಆ ಕಾಫಿ ಪೌಡರ್ ಇರಲಿಲ್ಲ, ಬ್ರೂ ಕಾಫಿ ಪೌಡರ್. ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಸೊ ನಂದೇ ಆ್ಯಕ್ಚುಲಿ ತಪ್ಪು. ಹಾಗಾಗಿ ಇವತ್ತಿನ ದಿನ ಕಾಫಿ ಪುಡಿ ಖಾಲಿ ಆಯಿತು. ನನ್ನ ಮಗನ ಕೈಲಿ ನೆಸ್ಕೆಫೆ ತರಿಸ್ದೆ. ನನಗೆ ಇನ್ಸ್ಟಂಟ್ ಪೌಡರ್ ಅಷ್ಟು ಸೇರೋದಿಲ್ಲ. ಆದರೂ ಸಹ ಅದನ್ನೇ ಕುಡಿಬೇಕಾಗಿ ಬಂತು. ಸೊ ನೋಡಿ, ನಮ್ಮ ಸ್ವಯಂಕೃತ ಅಪರಾಧಗಳು, ನಮ್ಮ ಸ್ವಯಂಕೃತ ಇಗ್ನೋರೆನ್ಸು ನಮಗೆ ಯಾವ ರೀತಿ ಏನದು ರಿಯಾಕ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾವೇ ಲೈವ್ ಎಕ್ಸಾಂಪಲ್ಸು. ನಮ್ಮಿಂದನೇ ಎಲ್ಲ ಆಗೋದು, ಬೇರೆಯವರಿಂದ ಅಲ್ಲ ಗೈಸ್. ಏ ಚಿಂಟು, ತಾಳು. ಟರ್ನ್ ದಿಸ್ ಸೈಡ್. ಎಸ್, ಲುಕಿಂಗ್ ಗುಡ್. ಬಾಯ್. ಹೆಂಗಾಯ್ತಮ್ಮ? ಚೆನ್ನಾಗಿದೆ ಕಣ. ಸಾರು ಚೆನ್ನಾಗಿದೆ. ಚಿಲ್ಕೋರೆ ಕಾಳು ಸರ್ ನೀವು ಮಾಡೋ ಥರ ಟೇಸ್ಟ್ ಇದೆ, ಡಿಫ್ರೆಂಟ್. ಚೆನ್ನಾಗಿದೆ. ಹೇಳ್ದ ಬಂದಿದ್ದ. ಬುಕ್ಸ್ ಯಾಕೆ ಚಿಂಟು? ಕಮ್ಮಿನಾರು ತಗೊಂಡು ಹೋಗ್ಬೇಕಿತ್ತ. ನಾ ಹಾಕ್ತೀನಿ. ಸ್ವಲ್ಪ ಬುಕ್ ತಗೊಂಡು ಹೋಗ್ಬೇಕಿತ್ತ. ಬಾಯ್. ಬಾಯ್. ಫುಲ್ ಕ್ಯೂಟಾಗಿ ಕಾಣ್ತಾ ಅವನೇ. ಬಾಯ್ ಬಾಯ್ ಬಾಯ್. ಚೆನ್ನಾಗಿ ಕಾಣ್ತಾವನಲ್ಲ. ಸ್ಟೈಲ್ ವಾಲ ರೆಡಿ ಆಗೋದಕ್ಕೇನೋ ಹಾಸಿಗೆ ಮೆಕ್ಕೆ ಅದು ಇಟ್ಕೊಂಡು ತಿಂಡಿ ತಿಂತಾನೆ. ಅಪ್ಪ ಭಾರಿ ಕಷ್ಟ ಹಿಂಗಾದ್ರೆ. ಬನ್ನಿ. ಹಾಂ ನೋಡಿ ಗೈಸ್, ನಮ್ಮಮ್ಮ ನಮ್ಮ ಚಿಂಟು ಸ್ನಾನ ಮಾಡಿರೋ ಬಟ್ಟೆನ ಎತ್ಕೊಂಡು ಬರ್ತಾ ಇದ್ದಾರೆ, ಬರಬೇಡಿ ಅಂದ್ರೂ. ಹಿಂಗೆ ಹೋಗಿ ಸಾರು ಬೇಯಕ್ಕಿಡಿ. ಗೈಸ್, ಬಟ್ಟೆ ಒಗ್ದಾಯ್ತು. ಅಮ್ಮ ಮಗಳು ಸೇರಿ ಇಷ್ಟು ಬಟ್ಟೆ ಒಗ್ದಿದ್ದೀವಿ. ಬನ್ನಿ ತೋರಿಸ್ತೀನಿ. ಇದೆಲ್ಲ ನಮ್ಮ ಅಮ್ಮ ಒಣ ಹಾಕಿರೋ ಬಟ್ಟೆಗಳು. ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಒಣ ಹಾಕಿದ್ದಾರೆ. ನಾನಾದರೆ ಕರೆಕ್ಟಾಗಿ ಅರೇಂಜ್ ಮಾಡಿ ಒಣ ಹಾಕ್ತೀನಿ. ನಮ್ಮಮ್ಮ ಸಿಕ್ಕಿದ ಕಡೆ ಎಲ್ಲ ಒಣ ಹಾಕಿದ್ದಾರೆ. ಬಟ್ಟೆ ಒಗ್ದಾಯಿತು. ಬನ್ನಿ ಹೋಗೋಣ. ಈಗ ಟೈಮ್ ಬಂದು 4 ಗಂಟೆ. ನಮ್ಮ ಅಪ್ಪ ಅಮ್ಮ ಇವತ್ತು ಹೊರಡ್ತಾ ಇದ್ದಾರೆ. ಏನೂ ಮಾಡಲಿಲ್ಲ, ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಕೊನೆಗೆ ಚೆನ್ನಾಗೂ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಮುಂಚೆಯಿಂದನೂ ಹೇಗೆ ಅಂದರೆ, ಅಕಸ್ಮಾತ್ ನೋವು ಆಯಿತಾ, ಅದು ಸರಿ ಹೋಗುತ್ತೇನೋ, ಅದನ್ನು ಅಪ್ಪ ಅಮ್ಮಂಗೆ ಹೇಳಿ ಅವ್ರಿಗೂ ನೋವು ಮಾಡಿ ಅವರು ಬೇಜಾರಾದಮೇಲೆ ಅಕಸ್ಮಾತ್ ನನಗಾಗಿರೋ ನೋವು ಮತ್ತೆ ಸರಿ ಹೋಗ್ಬಿಟ್ಟು ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಅವರಿಗೆ ಅದು ಗೊತ್ತಾಗಿ ಸೊ ಪೇಯ್ನು ಕೊಟ್ಟು ಮತ್ತೆ ಈ ರೀತಿ ಆಯಿತು ಅಂತ ಹೇಳೋದು ಅವೆಲ್ಲ ಯಾಕೆಲ್ಲ ಲೆಂದಿ ಪ್ರೊಸೀಜರ್ ಅಂದ್ಬಿಟ್ಟು ನಾ ಏನೂ ಹೇಳೋದಿಲ್ಲ. ಎಲ್ಲ ನನ್ನಲ್ಲೇ ಇಟ್ಕೊಂಡು ಬಂದುಬಿಡ್ತೀನಿ. ಸೊ ಈಗಲೂ ಅದೇ ಆಗ್ತಾ ಇರೋದು. ಇವಾಗ ನಮ್ಮ ಅಪ್ಪ ಅಮ್ಮ ಹೊರಡ್ತಾ ಇದ್ದಾರೆ ಇವತ್ತು ಸಂಜೆ 7 ಗಂಟೆಗೆ. ಸೊ ಕಾಫಿ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಮಂಡೇ. ಏನೂ ಅಂದರೆ ಏನೂ ಮಾಡಿಲ್ಲ, ಜಸ್ಟ್ ಚಿಲ್ಕೋರೆ ಕಾಳು ಸಾರು ಮಾಡಿದ್ದೆ ಆ್ಯಂಡ್ ಊಟಕ್ಕೆ ಹಪ್ಪಳ ಬೇಯಿಸ್ಕೊಟ್ಟಿದ್ದೆ, ಬಿಟ್ಟರೆ ಮತ್ತಿನ್ನೇನೂ ಮಾಡಿಲ್ಲ. ಇವಾಗ ಇನ್ನೇನು ಸಂಜೆ ಆಯ್ತಲ್ಲ, ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಅವರು ಸ್ನಾನ ಮಾಡ್ಕೋತಾ ಇದ್ದಾರೆ. ಈಗ ಕಾಫಿ ಮಾಡ್ಕೊಂಡು ಹೋಗೋಣ. ಫಸ್ಟ್ ನಮಗೆ ಎಲ್ಲೋದ್ರೂ ಅಷ್ಟೇ, ನಮಗೆ ಏನಿಲ್ಲ ಅಂದರೂ ಹಿಡಿಯುತ್ತೆ. ಕಾಫಿ ಟೀ ಇದೆಲ್ಲ ಕರೆಕ್ಟ್ ಟೈಮಿಗೆ ಇರಬೇಕು. ಸೊ ಈಗ ಒಂದು ರೌಂಡ್ ಕಾಫಿ ಕುಡಿದು ಆಮೇಲೆ ಒಂದು ರೌಂಡ್ ಟೀ ಕೊಟ್ಟರೆ ಅದೇ ಸಮಾಧಾನ ನಮಗೆ. ಅದೇ ಏನೋ ಒಂಥರ ಫುಲ್ ಏನೋ ಸಿಕ್ಕಿದ ಹಾಗೆ. ಸೊ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ಇದಷ್ಟೇ ಏನದು ಟೈಮಿಗೆ ಮಾಡೋದು.
ಸೊ ಇದನ್ನಾದರೂ ಮಾಡೋಣ. ಆ್ಯಂಡ್ ಯಾವುದಾದ್ರೂ ಒಂದು ಫ್ರೂಟ್ ಕಟ್ ಮಾಡಿ ಕೊಡೋಣ. ಸೊ ಫಸ್ಟು ಕಾಫಿ ಕುಡಿದು ಬಿಡಲಿ, ಆಮೇಲೆ ಟೀಗೆ ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ಯಾವುದಾದ್ರು ಒಂದು ಫ್ರೂಟ್ನ ಕಟ್ ಮಾಡೋಣ ಅಲ್ಲ, ಬನ್ನಿ. ಸೊ ಏನೇನೋ ಆಗೋಯ್ತು, ಏನಕ್ಕೋ ಕರೆಸ್ಕೊಂಡೆ, ಅದು ಇನ್ನೇನೋ ಆಯಿತು. ಬಟ್ ನಾ ಕರೆಸ್ಕೊಂಡಿದ್ದು ವಿಷಯ ಆಗಲಿಲ್ಲ, ಬಿಕಾಸ್ ಅದೆಲ್ಲ ತುಂಬ ರೀಸನ್ಸ್ ಇದೆ. ಆ ರೀಸನ್ಸ್ ಎಲ್ಲ ಹೇಳಿದ್ರೆ ಹೇಗೆ ಮತ್ತೆ ಸುಮ್ಮನೆ ಬೇರೆಯವ್ರ ಮೇಲೆ ಅಪವಾದ ಮಾಡ್ದಂಗೆ ಆಗುತ್ತೆ. ಸೊ ಅದು ಯಾವುದೂ ಬೇಡ, ಏನಿದ್ರು ಹಣೆ ಬರಹ. ಬಟ್ ಅದೇನೇ ಇರಲಿ ರೀಸನ್ಸು, ನಾನು ಮುಂದಿಟ್ಟಿರೋ ಹೆಜ್ಜೆನ ಹಿಂದೆ ತೆಗೆಯಲ್ಲ. ಸೊ ಅದಕ್ಕೆಲ್ಲ ಬೇರೆ ಬೇರೆ ಸೊಲ್ಯೂಷನ್ಸ್ ಇದೆ. ನಿಮಗೆಲ್ಲ ಗೊತ್ತು, ನಂದು 2 LIC ಬಾಂಡ್ ಬಂದಿತ್ತು. ಸದ್ಯಕ್ಕೆ 1 LIC ಬಾಂಡ್ ಬಂದಿತ್ತು, ಮೆಚ್ಯೂರಾಗಿ ದುಡ್ಡು ಬಂದಿತ್ತು ನನ್ನ ಹತ್ರ. ಬಟ್ ಆ ದುಡ್ಡಲ್ಲೇ ಏನಾದರೂ ಒಂದು ಮಾಡಿ ಕಾರ್ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಆಗಲಿಲ್ಲ. ಲೋನ್ಗೆ ಅಪ್ಲೈ ಮಾಡಿದೆ, ಸೊ ಸಿಬಿಲ್ ಕಮ್ಮಿ ಬಂತು. ಬಿಕಾಸ್ ನಂದು ಸಿಬಿಲ್ ಯಾಕೆ ಕಮ್ಮಿ ಬರುತ್ತೆ ಅಂದರೆ ಅದಕ್ಕೆ ಬೇರೆ ರೀಸನ್ಸ್. ನಾನಂತೂ ಸ್ವಂತಕ್ಕೆ ಅಂತ ಯಾವತ್ತೂ ಯಾರಿಗೂ ಸಾಲ ಮಾಡಿಲ್ಲ. ಬಟ್ ಅದಾದರೂ ಬಂತು. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಸ್ವಯಂಕೃತ ಅಪರಾಧಗಳು. ಅದೇನೇ ಇರಲಿ. ಸೊ ಅದು ಬೇರೆ ಬೇರೆ ಥರ ಆಯಿತು. ಮತ್ತು ಬೇರೆ ಕಡೆ ಮಾಡಿದ್ರೆ ಅದು ನನಗೆ EMI ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ನಂದು LIC ಬಾಂಡ್ ಬರೋದಿದೆ, ಮೆಚ್ಯೂರ್ ಆಗೋದಿದೆ ಈ ಮಂತ್ 19th, ಮಾರ್ಚ್ 19th. ಸೊ ಅದು ಬಂದಮೇಲೆ ನಾನು ಮಿಕ್ಕಿದ ಅಮೌಂಟಿಗೆ ಸಮ ಮಾಡಿ EMI ನನಗೆ ಕಮ್ಮಿ ಬರಬೇಕು, ಆ ರೀತಿ ಮಾಡಿಕೊಂಡು. ಸೊ ನನಗೆ ಅದು ಮ್ಯಾನೇಜ್ ಆಗಬೇಕು, ನನ್ನ ಸ್ವಂತ ದುಡಿ ಮೇಲೆ ಅದು ಕಟ್ಕೊಂಡು ಹೋಗೋ ಥರ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ ಅಷ್ಟೇ. ಬಟ್ ಅದೇನೇ ಇರಲಿ, ತುಂಬ 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 ಬದಲಾವಣೆಗಳು ಗೈಸ್. ನಾನು ಕಾರ್ ತಗೋತಾ ಇದ್ದೀನಿ ಅನ್ನೋ ವಿಷಯಕ್ಕೆ ಜನಗಳು ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಲ್ಲದ ಏನಾದರೂ ಅಂತಾರಲ್ಲ, ಕಿರಿಕಿರಿ ಅಂತಾರಲ್ಲ, ಹಾಗೆ ಎಷ್ಟೇ ಹಾನೆಸ್ಟಾಗಿ ಮಾಡಿದ್ರು ಸಹ ಯಾರಾದರೂ ಒಬ್ಬರು ಮುಂದೆ ಹೋಗ್ತಿದ್ದಾರೆ. ಬಟ್ ಅದು ಮುಂದೆ ಹೋಗೋಕ್ಕೆ ಕಾರಣ ಗೊತ್ತು, ಎಲ್ಲಿಂದ ದುಡ್ಡು ಬರ್ತಿದೆ ಅನ್ನೋದು ಗೊತ್ತು. ಆದರೂ ಸಹ ಜನಕ್ಕೆ ಏನೋ ಒಂಥರ ಫೀಲು, ಅದು ಎಲ್ಲಿಂದನೂ ಬಂದುಬಿಟ್ಟಿದೆ ಅನ್ನೋ ರೀತಿಯಲ್ಲಿ. ಸೊ ಅದು ಎಲ್ಲಿಂದನೂ ಬಂದಿಲ್ಲ, ನನ್ನದೇ LIC ಅಮೌಂಟು. ಸೊ ಅದರಿಂದನೇ ನಾನು ತಗೋತಾ ಇರೋದು. ಅದೇ ಡೌನ್ ಪೇಮೆಂಟು. ಸೊ ಇದರಲ್ಲಿ ಯಾರ ಹಸ್ತನೂ ಇಲ್ಲ, ಅಥವಾ ಅದು ಯಾವ್ಯಾವುದೋ ಮೂಲದಿಂದನೂ ಬಂದಿಲ್ಲ. ನನ್ನ ಸ್ವಂತ ಸೇವಿಂಗ್ಸ್, ಅದನ್ನು ಈ ರೀತಿ ಯೂಸ್ ಮಾಡ್ಕೋತಾ ಇದ್ದೀನಿ. ಏನೋ ಒಂದು ಅವಳಿಗೆ ಬೇಕಿದ್ದು ತಗೋತಾಳೆ ಅಂತ ಖುಷಿ ಪಡೋರು ಯಾರೂ ಇಲ್ಲ, ನಮ್ಮಪ್ಪ ಅಮ್ಮನ ಬಿಟ್ಟರೆ. ಮತ್ತಾರೂ ಇಲ್ಲ ಗೈಸ್, ಮತ್ತಾರೂ ಇಲ್ಲ. ಏನೋ ನನ್ನ ಮಗಳು ತಗೋತಾ ಇದ್ದಾಳೆ, ಆದರೂ ಸಹ ಅವರು ಹೇಳ್ತಾರೆ ಸುಮ್ಮನೆ ನೋಡಿದವ್ರು ಹೊಟ್ಟೆ ಉರಿ ಪಡ್ಕೋತಾರೆ ಅಂತ. ಬಟ್ ನಾನು ಹೇಳ್ತೀನಿ, ಅಮ್ಮ ಕಣ್ಣಿಗೆ ಕಾಣೋ ಥರ ಬಂದಿದೆ ದುಡ್ಡು, ಸೊ ನಾನು ಯಾಕೆ ತಗೋಬಾರ್ದು ಅಲ್ವಾ ಗೈಸ್, ಯಾಕೆ ತಗೋಬಾರ್ದು? ಆದರೂ ಎಷ್ಟು ಕಿರಿಕಿರಿ ಗೊತ್ತಾ, ಬೆಳಗ್ಗೆಲ್ಲ ಕಿರಿಕಿರಿ. ಒಂದೊಂದು ಸಲ ಬೇಜಾರು ಅನ್ನಿಸ್ಬಿಡುತ್ತೆ. ಬಟ್ ಅದೇನೇ ಇರಲಿ, ಅವ್ರಿಗೂ ಬೇಜಾರಾಗಿದೆ. ಬಟ್ ಯಾವುದೂ ನನ್ನ ಕೈಯಲ್ಲಿಲ್ಲ. ಬಟ್ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಮಾಡೇ ಮಾಡ್ತೀನಿ. ಯಾಕೆ ನಮ್ಮ ಸ್ವಂತಕ್ಕೆ ಅಂತ ನಾವೇನು ಮಾಡ್ಕೋಬಾರ್ದಾ? ಏನಕ್ಕಿದು ಅರ್ಥ ಆಗಲ್ಲ. ಬರೀ ಅವರಷ್ಟೇ ಚೆನ್ನಾಗಿರ್ಬೇಕಾ, ಅವರಷ್ಟೇ ದುಡಿಬೇಕಾ, ಅಥವಾ ಅವರಿಂದನೇ ಕೋಳಿ ಕೂಗಬೇಕಾ? ನಾವು ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ವಾ? ನಾವು ಮಾಡಿದ್ರೆ ಅದು ಓ ಮೈ ಗಾಡ್, ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಜನ ಇರ್ತಾರೆ ಅಂತ. ಬನ್ನಿ ಕಾಫಿ ಮಾಡೋಣ. ನಮ್ಮಪ್ಪಗೆ ಶುಗರ್ಲೆಸ್ ಕಾಫಿ. ಅಡುಗೆ ಮನೆ ಅಷ್ಟು ಕಣ್ಣೀರು ಹಾಕಿದ್ದೀನಿ ನೋಡಿ. ಇವಾಗ ನನಗೂ ತುಂಬ ನಗು ಇಟ್ಕೊಂಡು ಕಾಫಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೇ ಅಲ್ಲ ಲೈಫು ಗೈಸ್. ನೋಡ ನನ್ನ ಮಗಳ ಏನಿದೆ ಕೊಡ್ತಾ ಇದ್ರು. ತಿಂದೆ ನೋಡು ಒಂದು ಪಿತ್ತ.
ಅಲ್ಲ ಎಲ್ಲ ಹಂಗೆ ಅವೆ ಈ ಸಲ. ಕಿತ್ಲೇನು ಹಂಗೆ ಇದೆ, ನಿನ್ ಮಗನ್ ಕೊಟ್ಟೆ, ಮೋಸಂಬಿನೂ ಹಂಗೆ ಇದೆ. ಒಂದಿಷ್ಟು ತಿಂದನು. ನನ್ನ ಗಂಡ ಇವತ್ತು ಅವ್ನ ಮನಸ್ಸಲ್ಲಿ ಇದ್ದದ್ದನ್ನು ಹೊರ ಹಾಕ್ತಾ ಇದ್ದ. ಕಂಪ್ಲೀಟಾಗಲ್ಲ, ಅದು ಬೇರೆ ರೀತಿನಲ್ಲಿ. ಯಾರೋ ಮೂರನೇ ವ್ಯಕ್ತಿ ಮುಂದೆ ಅವನಿಗೆ ಎಲ್ಲಿಲ್ಲದ ಟೆನ್ಷನ್ನು ಕಾಟೇಜಿಂದ ರೆಸಾರ್ಟಿಂದ ಇದೆಯಂತೆ. ಅದರದ್ದೇ ಒಂದು ದೊಡ್ಡ ಟೆನ್ಷನ್ ಅಂತೆ. ಲೆಕ್ಕ ಇಲ್ವಂತೆ. ಲಾಸ್ ಆದರೂ ಪರವಾಗಿಲ್ಲ, ಲೆಕ್ಕ ತೋರಿಸ್ಬೇಕಂತೆ. ಆ್ಯಂಡ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ವಂತೆ. ಸೊ ಈ ರೀತಿ ಎಲ್ಲ ಅಪವಾದಗಳು. ಸೊ ಇದನ್ನು ನಾನು ಹೇಗೆ ಬೇರ್ ಮಾಡಲಿ? ಎಲ್ಲೂ ಅಕೌಂಟ್ಸ್ ಇಲ್ಲ. ನಾನು ಕಷ್ಟಪಟ್ಟು ಎಲ್ಲ ಅಕೌಂಟ್ಸ್ ಬರೀತಾ ಇದ್ದೀನಿ, ಬಟ್ ನಂಗೆ ಅದನ್ನು ಗ್ರಾಸ್ ತೆಗಿಯೋಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನನಗೆ ಅಲ್ಲಿ ಕಾಟೇಜಲ್ಲಿ ವರ್ಕ್ ಮಾಡ್ತಾ ಇರೋರು ಸಪೋರ್ಟಿವ್ ಆಗಿ ಇಲ್ಲ. ಅವರು ಕರೆಕ್ಟಾಗಿ ಅಲ್ಲಿ ಇನ್ಕಮ್ ಎಷ್ಟು ಬರ್ತಿದೆ ಅಂತ ಕೊಟ್ಟರೆ ಅದನ್ನೆಲ್ಲ ಅಟ್ಲೀಸ್ಟ್ ಅವ್ರು ಕೊಡ್ತಿದ್ದಾರಲ್ಲ ಅಂತನಾದರೂ ನಾನು ಅದನ್ನು ಏನೋ ಒಂದು ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಿ ಕೊಡ್ಬೋದಿತ್ತು. ಬಟ್ ಅವ್ರಿಗೆ ಎಷ್ಟು ಹೇಳಿದ್ರು ಅಲ್ಲಿ ಅವರು ಮಾಡೋದೇ ಇಲ್ಲ. ಅವರು ಕೇಳಿದ್ರೆ ಅವ್ರು ಹೇಳ್ತಾರಂತೆ ಮೇಡಮೇ ಎಲ್ಲ ಐಟಮ್ಸ್ ಎಲ್ಲ ತರ್ತಾರೆ, ಸೊ ನಾವೇನು ಅಕೌಂಟ್ಸ್ ಕೊಡೋದು ಅಂತ. ಅವ್ರು ಅಟ್ಲೀಸ್ಟ್ ಅಲ್ಲಿ ಹೋಟೆಲ್ದು ಇನ್ಕಮ್ ಅಕೌಂಟ್ ಆದರೂ ಕೊಡ್ಬೋದು, ಅದು ಸಹ ಕೊಡಲ್ಲ. ಬಟ್ ಈ ರೀತಿ ಅಂತೆ. ನನ್ನನ್ನು ಕೇಳಿದ್ರೆ ನಾನು ಹೇಳ್ತೀನಿ ಅಫ್ಕೋರ್ಸ್ ಎಲ್ಲ ಆನ್ಲೈನ್ ಪೇಮೆಂಟೇ ಮಾಡ್ತಾಯಿದ್ದೀನಿ, ಅಲ್ಲಿ ಏನಿದೆ ಪ್ರಾಬ್ಲಮ್ಮು ನನಗೆ ಗೊತ್ತು, ಅಲ್ಲಿ ಯಾವುದೂ ಲಾಸ್ ಇಲ್ಲ. ಬಿಕಾಸ್ ನಾನು ಎಲ್ಲಿಂದನೂ ಹೊರಗಡೆಯಿಂದ ಔಟ್ಸೋರ್ಸ್ ಮಾಡ್ತಾ ಇಲ್ಲ ಮನಿನ. ನಮ್ಮ ರೆಸಾರ್ಟಿಗೆ ಏನು ಐಟಮ್ಸ್ ತರ್ತೀವಿ ಅಥವಾ ಸ್ಯಾಲ್ರಿ ಕೊಡ್ತೀವಿ ಎಲ್ಲ ಅದರದ್ದೇ ದುಡ್ಡು. ಆ್ಯಂಡ್ ಮಿಕ್ಕಿರೋ ದುಡ್ಡನ್ನು ನಾನು ಇನ್ನೊಂದು ನಮ್ಮದು ಕನ್ಸ್ಟ್ರಕ್ಷನ್ ಕಂಪ್ನಿಗೂ ಸಹ ಕೊಡ್ತಾ ಇದ್ದೀನಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಲಾಸ್ ಇಲ್ಲ. ಆದರೂ ಸಹ ಯಾಕೆ ಈ ರೀತಿ ಕಣ್ಣಿಗೆ ಕಟ್ಟೋ ಥರ, ನಮ್ಮ ಮುಂದೆ ಇದೆ, ಪ್ರಾಫಿಟ್ ಇದೆ, ಬಟ್ ಎಷ್ಟು ಏನು ಅಂತ ಗೊತ್ತಾಗ್ದೇ ಇರ್ಬೋದು, ಬಟ್ ಲಾಸ್ ಅಂತೂ ಇಲ್ಲ. ಆ್ಯಂಡ್ ಯಾರೂ ತಿಂತಾನೂ ಇಲ್ಲ, ಬಿಕಾಸ್ ಎಲ್ಲ ನಾನೇ ಖರ್ಚು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಹಿಡಿತದಲ್ಲೇ ಖರ್ಚು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಲಾಸ್ ಅನ್ನೋದು ಇಲ್ಲ, ವೇಸ್ಟ್ ಅನ್ನೋದು ಇಲ್ಲ. ವೇಸ್ಟ್ ಆಗುತ್ತೆ ಅನ್ನೋದಾದರೆ ಅದೇನಿದ್ರು ಸ್ವಲ್ಪ ಕಿಚನ್ನಲ್ಲಿ ಆಗ್ಬೋದು ವಿನಃ ಮತ್ತಿನ್ನೆಲ್ಲೂ ವೇಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸಹ ಅವ್ನಿಗೆ ಅದೇ ದೊಡ್ಡ ಟೆನ್ಷನ್ ಅಂತೆ. ಅವನ ಕನ್ಸ್ಟ್ರಕ್ಷನ್ ಇದಕ್ಕೆ ಬಿಡ್ ಮಾಡುವಾಗ 10 ಲಕ್ಷ ನಾನು ಕಮ್ಮಿ ಆಗ್ತೀನಿ, ನನಗೆ ಅದೇನೂ ಅನಿಸೋದಿಲ್ಲ, ಬಟ್ ನನಗಿದೇನೂ ಗೊತ್ತಾಗ್ತಾ ಇಲ್ಲ ಅಂತ ಎಷ್ಟು ದೊಡ್ಡ ಅಪವಾದ ಮಾಡ್ತಾನೆ. ಸೊ ಇದೆಲ್ಲ ನಮ್ಮ ಅಪ್ಪ ಅಮ್ಮ ಕೇಳಿಸ್ಕೊತಾ ಇದ್ದಾರೆ, ಬಟ್ ಅವ್ರಿಗೆ ಮಾತಾಡಬೇಕು ಅಂತ ಫೀಲ್ ಇದೆ. ಆದರೂ ಸಹ ನಾನು ಹೇಳಿದೆ ಬೇಡ, ಅವನ ಜೊತೆಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಅವ್ನ ಮನಸ್ಸಲ್ಲಿರೋದು ಒಂದೇ ಆ್ಯಕ್ಚುಲಿ. ಏನದು ಅಂದರೆ ಅಲ್ಲಿ ದುಡ್ಡು ತುಂಬ ಚೆನ್ನಾಗಿ ಬರ್ತಾ ಇದೆ, ಅಥವಾ ಅಲ್ಲಿ ಬರೋ ಅರ್ಧ ದುಡ್ಡನ್ನು ನಾನೇ ತಿಂತಾ ಇದ್ದೀನಿ ಅನ್ನೋ ಫೀಲ್ನಲ್ಲಿ ಅವನಿದ್ದಾನೆ. ಇವಾಗ ನಾನು ಕಾರ್ ಬೇರೆ ತಗೋತಾ ಇದ್ದೀನಿ ಅಲ್ಲ, ಸೊ ಅದೆಲ್ಲದು ಸೇರಿಕೊಂಡಿದೆ. ಹಾಗಾಗಿ ಈ ರೀತಿ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ. ಸೊ ಅವನಿಗೆ ಅಕೌಂಟ್ಸ್ ಬೇಕು, ನಾನು ಬರೀತಾ ಇದ್ದೀನಿ. ಅಟ್ಲೀಸ್ಟ್ ನನಗಲ್ಲಿ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಬೇಡ, ಇಲ್ಲಿಂದ ಬರ್ತಿರೋ ದುಡ್ಡು ಅವನು ಎಷ್ಟು ಅವನು ಇನ್ನೊಂದು ಬಿಸ್ನೆಸ್ಗೆ ಡಿವಿಯೇಷನ್ ಮಾಡಿಸ್ಕೋತಾ ಇದ್ದಾನೆ ಅನ್ನೋದು ಅಕೌಂಟ್ಸ್ ಕೊಡಬೇಕು ಅಂತನೋ ನಾನು ತುಂಬ ಪ್ರಯತ್ನದಿಂದ ಮಾಡ್ತಾ ಇದ್ದೀನಿ. ಬಟ್ ನನಗದು ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ನಮ್ಮ ಚಿಂಟು ಯಾವಾಗಲೂ ಅಮ್ಮ 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 ಅಂತ ನೀವು ನೋಡಿದ್ದೀರ, ನನ್ನ ಕೈನ ಬಿಡೋದೇ ಇಲ್ಲ. ಮಲ್ಕೊಂಡಿರ್ಬೇಕಾದ್ರೂ ಅವನು ತಪ್ಪಿಕೊಂಡು ಹಾಗೆ ಅವ್ನ ಪಕ್ಕನೇ ಮಲ್ಕೋಬೇಕು, ಕೂತಿರ್ಬೇಕಾದ್ರೂ ಅವ್ನು ನನ್ನ ಕೈನ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಸೊ ಪ್ರತಿಯೊಂದಕ್ಕೂ ನನ್ನನ್ನು ಬೇಕು ಅವನಿಗೆ. ಹೀಗಿರುವಾಗ ನನಗೆ ನನ್ನ ಮಗನ ಬಿಟ್ಟು ಹೋಗಕ್ಕೆ ಮನಸ್ಸು ಆಗೋದಿಲ್ಲ. ಆ್ಯಂಡ್ ಸೊ ಇದರಲ್ಲಿ ಲೆಕ್ಕ ಅಂದ್ಬಿಟ್ಟು ಇಟ್ಬಿಡ್ತೀನಿ. ಬಿಕಾಸ್ ನಮ್ಮದೇ ಬಿಸ್ನೆಸ್ಸು ನಾನೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನನಗೆ ಗೊತ್ತು ಅಲ್ಲಿ ಏನದು ಮೋಸ ಆಗ್ತಾ ಇಲ್ಲ ಅಂತ. ಹಾಗಾಗಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನ್ನ ಗಂಡ ಆದವನಿಗೆ ಅದು ಇಲ್ವಲ್ಲ, ನನ್ನ ಹೆಂಡತಿ ನೋಡ್ಕೋತಾ ಇದ್ದಾಳೆ, ಅಲ್ಲಿ ಯಾವುದೂ ಮೋಸ ಆಗ್ತಾ ಇಲ್ಲ ಅನ್ನೋದು ಅವನ ಮನಸ್ಸಿಗೆ ಯಾಕೆ ಹೋಗ್ತಾ ಇಲ್ಲ. ಅವನು ಯಾಕೆ ಇದನ್ನು ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದಾನೆ, ಇದರಲ್ಲಿ ಏನಿದೆ? ಇನ್ನೋ ಮುಂಚೆಯಿಂದನೂ ಅವನಿಗೆ ಹಾಗೇ. ನಾನೇನಾದರೂ ಒಂದು ಮಾಡ್ತೀನಿ ಅಥವಾ ನನಗೇನಾದರೂ ಒಂದು ಸಿಗತ್ತೆ ಅಂದರೆ ಅವನು ಅದನ್ನು ಸಹಿಸೋದಿಲ್ಲ. ಇದನ್ನು ನಾನು ತುಂಬ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ನನ್ನ ಹೆಂಡ್ತಿ ಅಲ್ವಾ, ಅವಳು ಚೆನ್ನಾಗಿರಲಿ ಅಂತ ಅವ್ನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಗೈಸ್, ಅಂದ್ಕೊಂಡೇ ಇಲ್ಲ. ನಾನು ಇದನ್ನು ಸಾರಿ ಹೇಳ್ತೀನಿ. ಹಾಗಿದ್ದಿದ್ದರೆ ಅವನನ್ನು ನಡೆಸ್ಕೊಳ್ಳೋ ರೀತಿನೇ ಬೇರೆ ಆಗ್ತಿತ್ತು. ಅಫ್ಕೋರ್ಸ್ ಅವನಿಗೆ ಮಾಡಬೇಕಾದ್ರೆ ನಮಗೂ ಏನೋ ಒಂದು ಮಾಡ್ಬೋದು, ಬಿಟ್ಟರೆ ಅವನಿಗೆ ನನ್ನ ಹೆಂಡ್ತಿ ಇವಳು ಚೆನ್ನಾಗಿರಬೇಕು, ಇವಳು ಬಿಂದಾಸಾಗಿರಬೇಕು, ಅಥವಾ ಇವಳು ಜಗತ್ತಲ್ಲಿ ಹೀಗೆ ಪೋಟ್ರೆ ಆಗಬೇಕು ಅನ್ನೋದು ಅವನಿಗಿಲ್ಲ. ಎಲ್ಲ ಅವನೇ ಮಾಡಬೇಕು, ಎಲ್ಲ ಅವನ್ನೇ ಹೊಗಳಬೇಕು, ಎಲ್ಲ ಅವನೇ ಚೆನ್ನಾಗಿರಬೇಕು, ಅವ್ನ ಕೆಳಗಿರೋರು ನಾವು ಜಿ ಹುಜೂರ್ ಅಂದ್ಕೊಂಡಿರಬೇಕು. ಸೊ ಈ ರೀತಿಯಾದ ಆ್ಯಟಿಟ್ಯೂಡ್ ಅವನಿಗಿದೆ. ಬಟ್ ನನಗದಿಲ್ಲ. ನನಗೇನೇ ಆಗಿರ್ಬೋದು, ನಾನು ನನ್ನ ಗಂಡ ಚೆನ್ನಾಗಿರಲಿ ಅಂತಲೇ ಹೇಳೋದು. ಅವನು ಚೆನ್ನಾಗಿರ್ತಾನೆ ಅನ್ನೋ ಕಾರಣಕ್ಕೇ ನಾನು ಬಾಯಿ ಮುಚ್ಕೊಂಡು ತೆಪ್ಪಗೆ ಎಲ್ಲ ರೀತಿ ರೈಟ್ಸ್ ಇದ್ರೂ, ಎಲ್ಲ ರೀತಿ ನನ್ನಲ್ಲಿ ಪವರ್ ಇದ್ದರೂ ಸಹ ನಾನು ಅದು ಯಾವುದೂ ಯೂಸ್ ಮಾಡ್ಕೋತಾ ಇಲ್ಲ. ಏನೂ ಆಗದಿರೋಳ ಥರ ಇದ್ದುಬಿಟ್ಟಿದ್ದೀನಿ. ಸೊ ಅದು ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಬಟ್ ಯಾವಾಗ ಅರ್ಥ ಆಗುತ್ತೆ, ಅದು ಅರ್ಥ ಆಗುತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ.
ಸೊ ಹೀಗಿರುವಾಗ ನನಗೆ ಅಕೌಂಟ್ಸ್ನ ಫೈನಲ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿತಾ ಇದೆ. ಬಟ್ ಇಷ್ಟೆಲ್ಲ ಆದಮೇಲೆ ನಿಜಕ್ಕೂ ನಾನು ಇನ್ನು ಟೈಮ್ ತಗೊಳ್ಳಲ್ಲ. ಇದಕ್ಕೆಲ್ಲ ಒಂದು ಸಲ್ಯೂಷನ್ ಆಗಿ ಅಕೌಂಟ್ಸ್ನ ಮಾಡಿ ಅವನ ಮುಂದೆ ಈ ಮಂತ್ ಇಟ್ಟೇ ಇಡ್ತೀನಿ. ನಾನು ಈ ಸಲ ಅಂದ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮನ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕು ಅಂತ. ಆಗಲಿಲ್ಲ. ಬಟ್ ಅವ್ರು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ. ಪ್ರತಿ ಸಲ ಈ ರೀತಿ ಅವನು ಇರಿಟೇಟ್ ಮಾಡಿದಾಗ, ಕಿರಿಕ್ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ನಾವು ಈ ಕಡೆ ಬರಲ್ಲ ನಿಮ್ಮ ಮನೆಗೆ, ನಮಗಿಲ್ಲ ಆಗಲ್ಲ ಅಂತ. ಬಟ್ ಆದರೂ ನನ್ನ ಮುಖ ನೋಡಿ, ನನ್ನ ಮಗನ ಮುಖ ನೋಡಿ ಎಲ್ಲ ಮರೆತು ವಾಪಸ್ ಬರ್ತಾರೆ. ಮತ್ತೆ ಅದೇ ರೀತಿ ಆಗತ್ತೆ. ಬಟ್ ಈ ಸಲ ಅವರು ಗಟ್ಟಿ ಮನ್ಸು ಮಾಡಿದ್ದಾರೆ, ಅವ್ರು ಮತ್ತೆ ಬರಲ್ಲ. ಬಟ್ ಹೇಳೋಕ್ಕಾಗಲ್ಲ. ಮತ್ತೆ ನನ್ನ ಮಗನ ಮುಖ ನೋಡ್ಕೊಂಡು ಬಂದರೂ ಬರ್ತಾರೆ. ಬಟ್ ಆದ್ರೂ ನನಗೆ ಅನಿಸಿರೋ ಪ್ರಕಾರ 90% ಅವ್ರು ನೆಕ್ಸ್ಟ್ ಟೈಮ್ ಬರಲ್ಲ. ಅಷ್ಟು ಮನಸ್ಸಿಗೆ ನೋವಾಗಿದೆ ಈ ಸಲ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದರೆ ಏನು ಪ್ರಯೋಜನ? ಊರವ್ರಿಗೆಲ್ಲ ಚಂದ, ಬಟ್ ನನಗೆ ಚಂದ ಇಲ್ಲ. ಇಟ್ಸ್ ಅ ಫ್ಯಾಕ್ಟ್. ಹಾಗಂತ ಕೆಟ್ಟವನಂತನೂ ನಾನು ಹೇಳ್ತಾ ಇಲ್ಲ. ನನ್ನ ಹಣೆ ಬರ ಚೆನ್ನಾಗಿಲ್ಲ. ಮೇ ಬಿ ನನ್ನ ಕಂಡ್ರೆ ಇಷ್ಟ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಷ್ಟಪಡು ಅಂತ ಹೇಳೋಕ್ಕಾಗಲ್ಲ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ಇರಲಿ, ಲೈಫ್ ಹೀಗೆ ಇರಲ್ಲ. ಎಲ್ಲ ಚೇಂಜಸ್ ಆಗಲೇಬೇಕು, ಆಗತ್ತೆ. ನಾನು ಯಾರಿಷ್ಟಕ್ಕೂ ಯಾರನ್ನೂ ಬಿಡಲ್ಲ. ನಾನು ಇಲ್ಲಿಂದ ಹೋದರೆ ಅವ್ರಿಗೆಲ್ಲ ತುಂಬ ಖುಷಿ ಆಗತ್ತೆ, ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಬಟ್ ನಾನು ಇಲ್ಲಿಂದ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇದ್ದು ನಾ ಏನಂತ ತೋರಿಸ್ತೀನಿ. ಇವಾಗ ನನಗೆ ಅಮ್ಮಂಗೆ ಕಾಫಿ ರೆಡಿ ಮಾಡಿದೆ. ಸೊ ಇದನ್ನು ತಗೊಂಡು ಹೋಗೋಣ ಬನ್ನಿ. ನಮ್ಮಪ್ಪ ಅಮ್ಮ ಗುರುವಾರ ಬಂದರು ಆ್ಯಂಡ್ ಭಾನುವಾರ ತನಕ ಇಲ್ಲೇ ಇದ್ದರು. ಬಟ್ ಅವ್ರನ್ನ ನನ್ನ ಗಂಡ ಮಾತಾಡ್ಸಿದ್ದು ಎಷ್ಟಪ್ಪ ಅಂದರೆ, ಅವ್ರ ಹತ್ರ ಕೇಳಿದ್ದು ಒಂದೇ, ಅಲ್ಲೂ ಇಷ್ಟೇ ಬಿಸಿಲು ಇದೆಯಾ ಅಂತ. ಅಷ್ಟು ಬಿಟ್ಟರೆ ಮತ್ತಿನ್ನೇನೂ ಮಾತಾಡ್ಸಿಲ್ಲ. ಒಂದು ಹರ ಹರ ಶಿವ ಶಿವ ಪಿಟ ಪಿಟ ಅಂತಾರಲ್ಲ, ಅಂಥದ್ದು ಯಾವುದೂ ಇಲ್ಲ. ಗೈಸ್, ವಾಟರ್ ಮೆಲನ್ ಕಟ್ ಮಾಡಿದ್ದೀನಿ. ಸೊ ಬನ್ನಿ ನಮ್ಮ ಅಪ್ಪ ಅಮ್ಮಗೆ ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಇನ್ನೂ ತುಂಬ ಕೆಲಸ ಇದೆ. ಟೀ ಮಾಡಬೇಕು, ಚಪಾತಿ ಮಾಡಬೇಕು ಎಲ್ಲ. ಸೊ ಬೇಗ ಮುಗಿಸ್ಕೊಳ್ಳೋಣ. ಬಟ್ ಏನು ಗೊತ್ತಾ, ನಾನು ಕೆಳಗಿರ್ತೀನಿ, ಅವರು ಮೇಲಿರ್ತಾರೆ. ಸೊ ಇದೇ ಪ್ರಾಬ್ಲಮ್ ಆಗುತ್ತೆ. ನನಗೆ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಟೈಮು. ಸೊ ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಒಂಥರ ಅನಿಸುತ್ತೆ. ಹಿಂಗೆ ಆಗುತ್ತೆ. 24/7 ಕಿಚನಲ್ಲೇ ಇರೋ ಥರ ಆಗುತ್ತೆ ನೋಡಿ. ಇವಾಗ ಟೈಮ್ ಬಂದು ಹತ್ತತ್ರ 6 ಗಂಟೆ ಆಗಿದೆ. ಸೊ ನಮ್ಮ ಅಮ್ಮ ಪಾಪ ನನ್ನ ಮಗಳು ಕೆಳಗಡೆ ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆನೆ ಬಂದ್ರು. ಸೊ ಹೇಗೂ ಚಪಾತಿ ಮಾಡ್ತಾ ಇದ್ದೆ ಅಲ್ಲ, ಅಮ್ಮಂಗೆ ಬಿಸಿ ಬಿಸಿ ಚಪಾತಿ ಹಾಕೊಟ್ಟೆ, ಚಟ್ನಿ ಪುಡಿಲಿ ಹಾಕೊಟ್ಟೆ. ಯಾಕೆ ಅಂದ್ರೆ ಸಾರು ಬೆಳಗ್ಗೆ ಚೆನ್ನಾಗೇ ಇತ್ತು, ಮಧ್ಯ ಗಲಾಟೆಗಳಾಯ್ತು. ಸೊ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಏನಪ್ಪ ಮಾಡಿದೆ ಅಂದ್ರೆ, ಸಾರು ಗಟ್ಟಿ ಇತ್ತು ಅಂದ್ಬಿಟ್ಟು ನೀರನ್ನ ಸುರಿದ್ಬಿಟ್ಟೆ. ಅದು ನೋಡಿದ್ರೆ ಕೆಟ್ಟದಾಗ ಆಗೋಯ್ತು. ಸೊ ಅದು ಆದ್ರೂ ಸಹ ನಮ್ಮಪ್ಪ ಏನೂ ಕಂಪ್ಲೇಂಟ್ ಮಾಡಲಿಲ್ಲ, ಚೆನ್ನಾಗಿದೆ ಅಂತಾನೆ ತಿಂದ್ರು ಪಾಪ, ದೇವ್ರಂತವ್ರು. ಸೊ ಬಟ್ ಆಮೇಲೆ ನನಗೆ ಗೊತ್ತಾಯ್ತು ಅದು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಚಿಂಟು ಲಗೇಜ್ ತಗೊಂಡು ಹೋಗ್ತಾ ಇದ್ದಾನೆ. ಬಂದೆ. ಬಂದೆ ಕೊಡ್ತೀನಿ. ಏನು ಆಟೋದಲ್ಲಿ ಹೋಗ್ತೀಯಾ? ಹೋಗು, ನಿನ್ಗೆ ಅಲ್ಲೇ ಮನ್ಸಿದೆ, ಹೋಗು. ನಾ ಬರ್ತೀನಿ. ಇಲ್ಲ ನಾನು ಬ್ಯಾಗ್ ತಗೊಬರ್ತೀನಿ ಬಿಡಿ. ನಾನು ಸ್ಕೂಟಿ ಮೇಲೆ ಬರ್ತೀನಿ. ಈ ಬ್ಯಾಗ್ ಮುಂದೆ ಇಡಕ್ಕಾಗತ್ತೆ?
ಇಲ್ಲ ಮೇಲೆ ಕೊಡವ ಇಲ್ಲಿ. ಹಿಂದೆ 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 ಇಲ್ಲಿ ಕೊಡಿ. ಹುಡುಗರು ಉಸಿರು ರೂಢ ಸರಿ ನೀವು ಇಲ್ಲ ನಾ ಬೈಕಲ್ಲಿ ಬರ್ತೀನಿ. ಬ್ಯಾಕ್ ಯಾರು ಬಿಡ್ತಾರೆ? ನಾನೇ ಒಬ್ಬಳೇ? ಹಾಂ, ನೀವು ಹೊರಡಿ. ಬಾಯ್ 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 ಚಿಂಟು. ಹಾಂ ಚಿಂಟು ನನ್ನ ಲಗೇಜೇ ಯಾವತ್ತು ಒತ್ಕೊಂಡಿಲ್ಲ. ಅಮ್ಮಮ್ಮನ ಲಗೇಜ್ ಒತ್ಕೊಂಡು ತಿರ್ಗಾಡ್ತಾವನೆ. ಕೊಡು. ನೋಡಿದ್ರಿ ಅಲ್ಲ ನಮ್ ಚಿಂಟು ನಮ್ಮ ಅಪ್ಪ ಅಮ್ಮನ ಜೊತೆ ಆಟೋದಲ್ಲೇ ಬಂದ. ಬಾರೋ ಸ್ಕೂಟಿಲಿ ಹೋಗೋಣ ಅಂದ್ರೆ ಇಲ್ಲ ನಾನು ಇವ್ರ ಜೊತೆನೆ ಬರ್ತೀನಿ ಅಂತ ಹೇಳ್ದ. ಯಾಕೆಂದ್ರೆ ಅಷ್ಟು ಇಷ್ಟ ಅವನಿಗೆ ಅವ್ರ ಕಂಡ್ರೆ. ಏನ್ ಮಾಡೋದು ಗೈಸ್, ಇಷ್ಟ ಅಂದ್ಬಿಟ್ಟು ಅವರು ಇಲ್ಲಿರಕ್ಕಾಗಲ್ಲ, ಕಷ್ಟ ಅಂದ್ಬಿಟ್ಟು ನನ್ ಮಗ ಅಲ್ಲಿಗೆ ಹೋಗಕ್ಕಾಗಲ್ಲ. ಸೊ ಇದೊಂಥರ ಅತಂತ್ರ ಸ್ಥಿತಿ ಅಂತಾರಲ್ಲ ಹಾಗೆ. ನನ್ ಮಗ ಆಲ್ರೆಡಿ ಹುಷಾರ್ ತಪ್ತಾ ಇದ್ದಾನೆ, ಅಂದ್ರೆ ಏನೋ ಒಂಥರ ಅವನು ವೀಕ್ ಆಗ್ತಾನೆ. ಈ ಮೊಮೆಂಟ್ ತನಕನು ತುಂಬಾ ಚೆನ್ನಾಗಿದ್ದ, ಲವಲವಿಕೆಯಿಂದ ಇದ್ದ. ನೋಡಿ ಇವಾಗ ಆಕ್ಷಿ ಶೀತ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಚಿಂಟುಗೆ ಹುಷಾರಿಲ್ಲ ಗೈಸ್, ಅಲ್ಲೇ ಹುಷಾರ್ ತಪ್ಪದ. ಆದ್ರೂ ಸಹ ನಮ್ಮಪ್ಪ ಅವನ್ಗೆ ಸ್ನಾಕ್ಸ್ ಎಲ್ಲ ತಕ್ಕೊಟ್ಬಿಟ್ಟು ಕರ್ಕೊಂಡ್ ಬಂದ್ರು. ಯಾಕೆ ಅಂದ್ರೆ ಏನೋ ಗೊತ್ತಿಲ್ಲ, ಅವ್ರಿಗೂ ಮೊಮ್ಮಗ ಅಂದ್ರೆ ತುಂಬಾ ಇಷ್ಟ. ಅಂಡ್ ಅವನ್ಗೆ ಸ್ವಲ್ಪ ಏನದು ಡಿಹೈಡ್ರೇಷನ್ಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಜ್ಯೂಸ್ ಕುಡಿ ಅಂತ ನಾನೇ ಹೇಳ್ದೆ. ಮತ್ತೆ ತುಂಬಾ ಸುಸ್ತಾಗ್ಬಿಡ್ತಾನೆ ಅಂತ. ಅವನಿಗೆ ಈ ಮೊಮೆಂಟ್ ಅಲ್ಲೂ ನಮ್ಮ ಅಪ್ಪ ಅಮ್ಮನ ಕಳ್ಸಕ್ಕೆ ಇಷ್ಟ ಇಲ್ಲ. ಇವತ್ತೊಂದಿನ ಇದ್ಬಿಡಿ ಅಂತಾನೆ ಹೇಳ್ತಾ ಇದ್ದ. ಬಟ್ ನಮ್ಮ ಅಪ್ಪ ಅಮ್ಮ ಇಲ್ಲ ಪುಟ್ಟ, ಇನ್ನೇನ್ ಎಕ್ಸಾಮ್ಸ್ ಬರೆದ್ಬಿಟ್ಟು ಬೇಗ ಬಂದ್ಬಿಡು ಅಂತ ಹೇಳಿ ಹೊರಟ್ರು. ಹೋಗೋಣ, ಅಂಕಲ್ ಬಂದಿಲ್ಲ ತಾಳ. ನಮ್ಮ ಅಪ್ಪ ಅಮ್ಮಂಗೂ ಆಕ್ಚುಲಿ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ಇರ್ಬೇಕು ಅಂತ ಇಷ್ಟ ಅಲ್ಲ. ನನ್ ಮಗನ್ನ ಬಿಟ್ಟು ಹೋಗೋಕೆ ಅವ್ರಿಗೆ ಮನ್ಸಿಲ್ಲ, ಆದ್ರೂ ಸಹ ಇಲ್ಲಿರೋಕ್ಕೂ ಇಷ್ಟ ಇಲ್ಲ. ಇದೊಂಥರ ಹೇಗಾಗಿದೆ ನೋಡಿ, ವಿಪರ್ಯಾಸ ಅಲ್ಲ. ಸುಸ್ತು. ಅಂತೂ ಇಂತೂ ನಮ್ಮ ಅಪ್ಪ ಅಮ್ಮ ಊರಿಗೆ ಹೊರಟೇ ಬಿಟ್ರು. ನಿಜ ಹೇಳ್ಬೇಕು ಅಂದ್ರೆ ನನಗೆ ಕಳ್ಸೋಕ್ ಮನ್ಸೇ ಇಲ್ಲ. ಪ್ರತಿ ಸಲನೂ ಹಾಗೆ ಆಗತ್ತೆ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ನಮ್ ಜೊತೆಲೆ ಇರ್ಬಾರ್ದಾ ಅಂತ. ಬಟ್ ಏನು ಮಾಡಕ್ ಆಗಲ್ಲ, ಸಮಯ ಸಂದರ್ಭ ಪರಿಸ್ಥಿತಿಗಳು ಎಲ್ಲದಕ್ಕೂ ಅಭ್ಯಾಸ ಮಾಡಿಸ್ಬಿಡತ್ತೆ ಅಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್, ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.